ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿ ಇದೆ. ಪ್ರತಿಯೊಬ್ಬರು ಒಂದು ವಿಷ್ಣುವಿಗೆ ಸಂಬಂಧಪಟ್ಟಿರೋ ಯಾವುದೇ ಒಂದು ದೇವಸ್ಥಾನ ಆಗಿರ್ಬೋದು, ಅಲ್ಲಿ ಹೋಗಿ ಉತ್ತರ ದ್ವಾರದ ಮೂಲಕ ಒಂದು ವಿಷ್ಣು ಪರಮಾತ್ಮನನ್ನು, ವೆಂಕಟೇಶ್ವರನನ್ನು, ರಾಮನನ್ನು, ಕೃಷ್ಣನನ್ನು ಈ ಒಂದು ಉತ್ತರ ದ್ವಾರವನ್ನು ಪ್ರತಿಯೊಂದು ದೇವಸ್ಥಾನದಲ್ಲೂ ನಿರ್ಮಾಣವನ್ನು ಮಾಡಿರ್ತಾರೆ. ಖಂಡಿತವಾಗ್ಲೂ ನೀವ್ಯಾರು ಎಲ್ಲರೂ ನೀವು ಹೋಗಿ ನಿಮ್ಮ ಹತ್ತಿರದಲ್ಲಿರಲಿ ದೂರದಲ್ಲಿರಲಿ, ನೀವು ಇವತ್ತಿನ ದಿವಸ 24 ಏಕಾದಶಿ ಮಾಡಿರೋವಂಥ ಒಂದು ಫಲ ಅನ್ನೋವಂಥದ್ದು ನಮಗೆ ಸಿಗುವಂಥದ್ದು. ಹಾಗಾಗಿ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಅವರು ಉಪವಾಸವನ್ನು ಆಚರಣೆಯನ್ನು ಮಾಡ್ಕೊಳ್ಳಿ. ಉಪವಾಸ ಸಾಧ್ಯ ಇಲ್ಲ ಅನ್ನೋವಂಥವ್ರು ಅನ್ನವನ್ನು, ಇವಾಗೇನು ರೈಸನ್ನು ಯಾರೂ ತಿನ್ನೋದಕ್ಕೆ ಹೋಗಬೇಡಿ. ಏಕಂತಂದರೆ ಆ ಅಕ್ಕಿಯಲ್ಲಿ ಈ ಏಕಾದಶಿ ಸಂದರ್ಭಗಳಲ್ಲಿ ಯಾಕೆ ಅನ್ನವನ್ನು ಸೇವಿಸೋದಿಲ್ಲ ಅಂದರೆ, ಅದರಲ್ಲಿ ಒಂದು ಅಕ್ಕಿಯಲ್ಲಿ ರಾಕ್ಷಸ ಅಡಗಿ ಕೂತಿದ್ದಂತೆ. ಹಾಗಾಗಿ ಏಕಾದಶಿಯ ಸಂದರ್ಭಗಳಲ್ಲಿ ಅನ್ನವನ್ನು ಊಟವನ್ನು ಮಾಡೋದಿಲ್ಲ. ಅದ್ರ ಬದಲಿಗೆ ನೀವು ಬೇರೆ ಏನಾನ ಊಟವನ್ನು ಮಾಡ್ಕೊಳ್ಬಹುದು. ನಮ್ಮ ಕೈಯಲ್ಲಿ ಸಾಧ್ಯ ಇದೆ ಅನ್ನೋರು ಉಪವಾಸ ಮಾಡ್ಕೊಳ್ಳಿ. ಸಾಧ್ಯ ಇಲ್ಲ ಅಂದರೆ ಹಣ್ಣು ಹಂಪಲುಗಳನ್ನು ತಿಂದ್ಕೊಂಡು ನೀವು ಉಪವಾಸವನ್ನು ಮಾಡ್ಕೊಳ್ಬಹುದು. ನಾಳೆ ಬೆಳಗ್ಗೆ ದ್ವಾದಶಿ ಇರುತ್ತೆ. ಇವತ್ತಿನ ಬೆಳಗಿನ ಜಾವದಿಂದ 6 ಗಂಟೆಯಿಂದ ನಾಳೆ ಬೆಳಗಿನ ಜಾವ 6 ಗಂಟೆದವರೆಗೂ 24 ಗಂಟೆ ಏಕಾದಶಿಯನ್ನು ತುಂಬ ಜನ ಆಚರಿಸ್ತಾರೆ. ಒಪ್ಪತ್ತು ಊಟ ಮಾಡಿ ಕೂಡ ಒಂದು ಏಕಾದಶಿಯ ಇದನ್ನು ಸಹ ಆಚರಣೆಯನ್ನು ಮಾಡ್ಕೊಳ್ತಾರೆ. ನಿಮಗೆ ಯಾವುದು ಒಪ್ಪತ್ತು ಊಟ ಮಾಡ್ಕೊಳ್ತಿರೋ, ಇಲ್ಲ ಹಣ್ಣು ಹಾಲು ತಿಂತಿರೋ, ಇಲ್ಲ ನಿರಂಕಾರ ಉಪವಾಸ ಇರ್ತಿರೋ, ಅದು ನಿಮಗೆ ಬಿಟ್ಟಿರುವಂಥದ್ದು. ಈ ಒಂದು ಏಕಾದಶಿಯ ನಾವು ಆಚರಣೆಯನ್ನು ಮಾಡೋದರಿಂದ ನಮ್ಮ ಹಿಂದಿನ ಪೂರ್ವಜನ್ಮದ ಕರ್ಮಗಳು, ಪಾಪಗಳು, ನಮ್ಗೆ ಗೊತ್ತಿಲ್ಲದೆ ಮಾಡಿರುವಂಥ ಪಾಪ ಕರ್ಮಗಳು ಅನ್ನೋವಂಥದ್ದು ದೂರವಾಗುತ್ತೆ. ಹಾಗಾಗಿ ನೀವು ಇವತ್ತು ಒಂದು ಮುಕ್ಕೋಟಿ ಏಕಾದಶಿಯ ದಿವಸ ನೀವು ಈ ಒಂದು ವೈಕುಂಠ ಏಕಾದಶಿ ಅಂತ ಕರೀತಾರೆ, ಮುಕ್ಕೋಟಿ ಏಕಾದಶಿ ಅಂತ ಸಹ ಕರೀತಾರೆ, ವೈಕುಂಠ ಏಕಾದಶಿ ಅಂತ ಕರೀತಾರೆ. ಅವರವರ ಒಂದು ಯಾವ್ಯಾವ ರೀತಿಯಲ್ಲಿ ಅವರ ಪ್ರಾಂತ್ಯದಲ್ಲಿದೆ ಆ ರೀತಿಯಾಗಿ ಕರೀತಾರೆ. ನೀವು ಇವತ್ತಿನ ದಿವಸ ಉಪವಾಸ ಮಾಡಿದ್ದೇ ಆದರೆ ನಮ್ಮ ಒಂದು ಪಾಪ ಕರ್ಮಗಳನ್ನು ನಾವು ಪರಿಹಾರವನ್ನು ಮಾಡ್ಕೊಳ್ಬಹುದು. ಮತ್ತು ನಮ್ಮ ದೇಹದಲ್ಲಿರುವಂಥ ರೋಗ ರುಜಿನಗಳನ್ನು ಕೂಡ ಒಂದು ಕಡಿಮೆ ಆಗುತ್ತೆ ಅನ್ನೋದನ್ನೇ ಹೇಳಬಹುದು. ಬನ್ನಿ, ಇವಾಗ ದೇವಸ್ಥಾನಕ್ಕೆ ಹೋಗೋದಕ್ಕೂ ಸಾಧ್ಯ ಇಲ್ಲ, ನಮ್ಮ ಒಂದು ಅಕ್ಕಪಕ್ಕದಲ್ಲಿ ಎಲ್ಲಿ ಯಾವುದೂ ದೇವಸ್ಥಾನಗಳಿಲ್ಲ, ನಾವೇನು ಮಾಡಬೇಕು ಅನ್ನೋವಂಥದ್ದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ನೋಡಿ. ನೀವು ಇವತ್ತು ಬಂದು ಮಂಗಳವಾರ, ನೀವು ಸೋಮವಾರ ದಿವಸನೇ ಆಲ್ಮೋಸ್ಟ್ ಎಲ್ಲರೂ ದೇವರ ಸಾಮಗ್ರಿಗಳನ್ನ ತೊಳೆದಿಟ್ಕೊಂಡಿರ್ತೀರಿ ಅಂಥೇಳಿ ಅಂದ್ಕೊಂಡಿರ್ತೀನಿ. ನೋಡಿ, ನಾನು ನಿನ್ನೆ ಸೋಮವಾರ ಆಗಿರೋದ್ರಿಂದ ನಮ್ಮ ಮನೆ ದೇವರ ವಾರ ಕೂಡ ಸೋಮವಾರ. ಹಾಗಾಗಿ ನಾನು ಅವತ್ತಿನ ದಿವಸನೇ ದೇವರ ಸಾಮಗ್ರಿಗಳನ್ನೆಲ್ಲ ತೊಳೆದು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಇಲ್ಲಿ ವೆಂಕಟೇಶ್ವರ ದೇವರಿಗೆ ನಾನು ತುಳಸಿಯನ್ನು ಹಾಕಿದ್ದೀನಿ ಮತ್ತು ಕನಗಲು ಹೂವು ಇಲ್ಲಿ ಹಾಕಿದ್ದೀನಿ. 3 ವಿಧದ ಹೂಗಳನ್ನು ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ಒಂದು ಕೇಸರಿ ಬಣ್ಣದ ರೋಸನ್ನು ಬಳಸ್ಕೊಂಡಿದ್ದೀನಿ, ತುಳಸಿ, ಕನಗಲದು ಪಿಂಕ್ ಕಲರ್ ತಾವರೆ ಹೂವು ಅಂದರೆ ತುಂಬ ಇಷ್ಟ ಅಲ್ವಾ ಲಕ್ಷ್ಮೀ ದೇವರಿಗೆ. ಹಾಗಾಗಿ ನಾನಿಲ್ಲಿ ಕನಗಲು ಹೂವನ್ನು ಬಳಸ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ನೀವು ಯಾವ ರೀತಿಯಾಗಿ ಮನೆಯಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಳಿ. ಅಕ್ಕಿ ಹಿಟ್ಟಿಗೆ ನೀವು ಸ್ವಲ್ಪ ತುಪ್ಪವನ್ನು ಹಾಕಬೇಕು, ಸ್ವಲ್ಪ ಪಚ್ಚಕರ್ಪೂರವನ್ನು ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸಹ ಹಾಕ್ಕೊಳ್ಳಿ. ಹಾಲನ್ನು ಹಾಕಿ ಚೆನ್ನಾಗಿ ಮೆದುವಾಗಿ ಕಲಿಸ್ಕೊಳ್ಬೇಕು. ನೆಕ್ಸ್ಟ್ ಬೇಕಿದ್ದರೆ ಅದನ್ನು ಯಾರಿಗೆ ದೀಪ ಮಾಡೋ ತೋರಿಸಿ ಅಂದರೆ ಖಂಡಿತವಾಗ್ಲೂ ನಾನು ಮಾಡೋವಾಗ ಅದನ್ನು ಕೂಡ ವಿಡಿಯೋ ಮಾಡಿಕೊಂಡು ತೋರಿಸ್ತೀನಿ. ಅದನ್ನು ದೀಪವನ್ನು ಮಾಡ್ಕೊಳ್ಬೇಕು. ನಿಮಗೆ 7 ದೀಪ ಮಾಡುವಂಥ ಒಂದು ಪ್ಲೇಸ್ ಇದೆ ಅಂದರೆ ಚಿಕ್ಕದಾಗಿ 7 ದೀಪವನ್ನು ಮಾಡಿಕೊಂಡು ವೆಂಕಟೇಶ್ವರ ನಾಮವನ್ನು ಬರ್ಕೊಳ್ಬೇಕು. ನಮ್ಮದು ಇಲ್ಲಿ ವಿಡಿಯೋದಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ವಾ, ಈ ರೀತಿಯಾಗಿ ನಾಮವನ್ನು ಬರೆದುಕೊಳ್ಬೇಕು. ಗಂಧ ಹಚ್ಚಿ ಗಂಧದ ಮಧ್ಯದಲ್ಲಿ ಕುಂಕುಮದ ತಿಲಕವನ್ನು ಇಡಬೇಕು. ನಾನಿಲ್ಲಿ ನಮಗೆ ಪ್ಲೇಸ್ ಇಲ್ಲ, ಹಾಗಾಗಿ ಆ ಒಂದು ಕಾರಣಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ದೊಡ್ಡದಾಗಿರೋವಂಥ ಒಂದು ಅಕ್ಕಿ ಹಿಟ್ಟಿನ ಸರ್ಕಲ್ ಮಾಡಿಕೊಂಡು ಅದನ್ನು ಒಂದು ಲೋಟ ಸಹಾಯದಿಂದ ಸೆಂಟ್ರಲ್ಲಿ ಹೋಲ್ಸನ್ನು ಮಾಡ್ಕೊಂಡಿದ್ದೀನಿ. ಅದನ್ನು ಮಧ್ಯಭಾಗದಲ್ಲಿ ಅದಕ್ಕೆ 7 ಮುಖ ಬರೋ ರೀತಿಯಲ್ಲಿ ನಾನು ಶೇಪನ್ನು ಕೊಟ್ಟಿದ್ದೀನಿ. ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು. ಆ ಶೇಪ್ಗೆ ನಾನು 2 ಬತ್ತಿ ಅಂತೇಳಿ 14 ಬತ್ತಿಗಳನ್ನು ಹಾಕಿದ್ದೀನಿ. ಜೊತೆಯಲ್ಲಿ ತುಪ್ಪ ಹಾಕಿದ್ದೀನಿ. ಕೆಳಗಡೆಗೆ ಸಪೋರ್ಟಿಗೆ ನಾನು ಏನಿಟ್ಟಿದ್ದೀನಿ ಅಂದರೆ ಒಂದು ಮಣ್ಣಿನ ಹಣತೆಯನ್ನು ಇಟ್ಕೊಂಡಿದ್ದೀನಿ. ಮಣ್ಣಿಂದು ಅಂತಂದರೆ ಒಂದು ತಾವರೆ ಡಿಸೈನ್ದು ನಾನೊಂದು ಒಂದು ಮಣ್ಣಿನ ಹಣತೆ ತೆಗೆದುಕೊಂಡು ಬಂದಿದ್ದೆ. ಕೆಳಗಡೆಗೆ ಅರಿಶಿಣವನ್ನು ಬಳಿದು ಅದರಲ್ಲಿ
ಅಷ್ಟದಳದ ಪದ್ಮವನ್ನು ಹಾಕ್ಕೊಂಡಿದ್ದೀನಿ. ಅದರ ಮೇಲೆ ನಾನು ಈ ಒಂದು ದೀಪವನ್ನು ಇಟ್ಟು ಅದರ ಮೇಲೆ ಈ 7 ಮುಖದ ಅಕ್ಕಿ ಹಿಟ್ಟಿನ ದೀಪವನ್ನು ಇಟ್ಟು ಅದಕ್ಕೆ ತುಪ್ಪವನ್ನು ಹಾಕಿ ಈ ರೀತಿಯಾಗಿ ನಾನು ಮನೆಯಲ್ಲಿ ಪೂಜೆಯನ್ನು ವೈಕುಂಠ ಏಕಾದಶಿಯ ಸರಳವಾಗಿರುವಂಥ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ತುಂಬ ರಶ್ ಇತ್ತು, ಹಾಗಾಗಿ ನಿಮಗೆ ವೈಕುಂಠ ದ್ವಾರದ ದರ್ಶನವನ್ನು ಮಾಡಿಸೋದಕ್ಕೆ ಆಗಿಲ್ಲ. ನಾನು ಮತ್ತೆ ಸಂಜೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಆ ಒಂದು ಸಂದರ್ಭದಲ್ಲಿ ಸಂಜೆ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ವಿಜೃಂಭಣೆಯಿಂದ ಅಲ್ಲಿ ಆಚರಣೆಯನ್ನು ಮಾಡಿದರೆ ಖಂಡಿತವಾಗ್ಲೂ ಅದನ್ನು ಕೂಡ ನಿಮ್ಮ ಜೊತೆಗೆ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಯಾರಿಗೆಲ್ಲ ದೇವಸ್ಥಾನಕ್ಕೆ ಹೋಗುವಂಥ ಅವಕಾಶ ಇದೆಯೋ ಖಂಡಿತವಾಗ್ಲೂ ಇವತ್ತಂತೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾರಿಗೆಲ್ಲ ಉಪವಾಸ ಮಾಡ್ಕೊಳ್ಳೋ ಒಂದು ಇದಿದೆಯೋ ಅನುಕೂಲ ಇದೆಯೋ ಅವರು ಉಪವಾಸ ಕೂಡ ಮಾಡ್ಕೊಳ್ಳಿ. ನೋಡಿ, ವೈಕುಂಠನ ಒಂದು ವೆಂಕಟೇಶ್ವರನ ದರ್ಶನವನ್ನು ನೀವು ಕೂಡ ಮಾಡ್ಕೊಳ್ಳಿ. ನಿಮಗೂ ಕೂಡ ಆ ವೆಂಕಟೇಶ್ವರ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸಂಪತ್ತು ನೀವೇನೇ ಒಂದು ನಿಮ್ಮ ಮನಸ್ಸಿನಲ್ಲಿ ಕೇಳ್ಕೊಂಡ್ರು ಕೂಡ ಆ ವೆಂಕಟೇಶ್ವರ ಈಡೇರಿಸಲಿ ಅಂತೇಳಿ ನಾನು ಕೂಡ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದಾನೇ ನಾನು ಮತ್ತೆ ಹೊಸ ಹೊಸ ವಿಡಿಯೋಗಳನ್ನು ಹಾಕೋದಕ್ಕೆ ಸಾಧ್ಯವಾಗುತ್ತೆ. ಇವತ್ತು ವೈಕುಂಠ ಏಕಾದಶಿಗೆ ನೀವೆಲ್ಲ ಯಾವ ದೇವಸ್ಥಾನಕ್ಕೆ ಹೋಗಿದ್ರೆ ಸಾಧ್ಯವಾದರೆ ಕ್ಲಿಪ್ಪಿಂಗನ್ನು ಶೇರ್ ಮಾಡ್ಕೊಳ್ಳಿ. ನಾನು ಕೂಡ ನನ್ನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಎಲ್ಲ ಫೋಟೋಗಳನ್ನು ಕಳಿಸಿದ್ದನ್ನು ಕೂಡ ಹಾಕ್ತೀನಿ. ನೀವು ದೇವಸ್ಥಾನಕ್ಕೆ ಹೋಗಿ ಕೂಡ ತಂಬಿಟ್ಟಿನ ದೀಪವನ್ನು ಹಚ್ಚಬಹುದು. ಇಲ್ಲಿ ತುಂಬ ಜನ ಹಚ್ಚಿದ್ದಾರೆ ನೋಡಿ, ಯಾಕಂದರೆ ಇಲ್ಲಿ ಪ್ಲೇಸು ಸ್ವಲ್ಪ ಚಿಕ್ಕದಾಗಿದೆ. ಹಾಗಾಗಿ ಇಲ್ಲಿ ಈ ರೀತಿಯಾಗಿ ದೇವಸ್ಥಾನದ ಒಂದು ಪಕ್ಕದಲ್ಲಿ ಅವರು ಆರತಿಯನ್ನು ಮಾಡ್ಕೊಂಡು ಜಾಸ್ತಿ ಕ್ರೌಡ್ ಇರೋದ್ರಿಂದ ಇಲ್ಲಿ ಅಜ್ಜಿ ತೆಂಗಿನಕಾಯಿಗಳನ್ನು ಮಾರ್ತಾ ಇರ್ತಾರೆ ನೋಡಿ. ಧನುರ್ಮಾಸದ ಪೂಜೆಯನ್ನು ಮಾಡೋ ಅಂಥವ್ರು ಅರಳಿ ಮರದ್ದು ಕೂಡ ದರ್ಶನವನ್ನು ತೋರಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್, ಬಾಯ್.